ಹೇಳಿ நீங்கள் கொஞ்சம் 5 நிமிஷம் கொடுத்து கொடுப்பாரு. ನಾವು ಕಾಪು ನಮ್ಮನಲ್ಲಿ ಹಾಗೂ ಅವರ ತಂಗಿ ಉಚ್ಚಂಗಿಯಲ್ಲಿ ಪ್ರಾರ್ಥನೆ ಮಾಡೋದು. ನಮ್ಮ ದೇಶದಲ್ಲಿ ಪ್ರವಾಸಿಗರನ್ನು ಉಗ್ರರು ಕೊಂದು ಭಾರಿ ಅಟ್ಟಹಾಸ ಮೆರೆದಿದ್ದಾರೆ. ಅದಕ್ಕೆ ಸರಿಯಾಗಿ ನಮ್ಮ ದೇಶದ ಪ್ರಧಾನಿ, ರಕ್ಷಣಾ ಸಚಿವರು ಇವರೆಲ್ಲ ಭಾಳ ತುಂಬ ಅದಕ್ಕೆ ಒಂದು ಉತ್ತರ ಕೊಡಲಿಕ್ಕಾಗಿ ಈಗಾಗಲೇ ಸಿಂಧೂರ ಎಂಬ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದಾರೆ. ನಮಗೆ ಇವತ್ತು ತಿಳಿದ ವಿಷಯದ ಹಾಗೆ ಉಗ್ರರ ಅಡಗುದಾಣಕ್ಕೆ ಹೋಗಿ ಅವರನ್ನು ಹೆಚ್ಚಿನವರನ್ನು ಸದೆಬಡಿದಿದ್ದಾರೆ. ಆದರೆ ನಾವು ಕಾಪು ಅಮ್ಮನ ಸನ್ನಿಧಿಯಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡುವುದು. ಕಾಪುನ ಅಮ್ಮ ಅಂದರೆ ಮೊದಲೇ ದುಷ್ಟರ ಸಂಹಾರಿಣಿ. ಆದ್ದರಿಂದ ಅಮ್ಮ ಇವತ್ತೇ ತಂಗಿಯೊಂದಿಗೆ ಹೇಳಿ ಆ ಉಚ್ಚಂಗಿ ದೇವಿಯ ಲಕ್ಷಾಂತರ ಆ ಗಣಗಳು ಹೋಗಿ ನಮ್ಮ ದೇಶದ ಸೈನಿಕರ ಒಬ್ಬೊಬ್ಬರ ಸೈನಿಕರ ದೇಹದ ಒಳಗೆ ಹೋಗಿ ಅವರಿಗೆ ಆ ಉಗ್ರರು ಅವರ ಕಣ್ಣೆದುರಿಗೆ ಬಂದು ಅವರು ಹತರಾಗುವ ಹಾಗೆ ಇದು ನಮ್ಮ ಭಾರತ ದೇಶ ಮಾಡಿದ ಒಂದು ಈ ಉಗ್ರರ ಒಂದು ನಿರ್ಮೂಲನ ಸಂಹಾರಕ್ಕಾಗಿ ಹೊರಟದ್ದಕ್ಕೆ ಇಡೀ ಪ್ರಪಂಚಕ್ಕೆ ಅದು ಒಂದು ಒಳ್ಳೆಯದಾಗಬೇಕು ಎಂಬುದಾಗಿ ನಾವೆಲ್ಲರೂ ಕಾಪುನಮ್ಮನ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ಕಾಪುನಮ್ಮನ ಸನ್ನಿಧಿ ನಮ್ಮ ರಾಜ್ಯದಲ್ಲಿ ಅಲ್ಲದೆ ದೇಶಾದ್ಯಂತ ಹೆಸರಾಗಿದೆ. ನಾವು ಈ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿ ಮೋದಿಯವರ ಬಗ್ಗೆಯೂ ಅಮ್ಮನಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ. ಅವರಿಗೆ ಎಲ್ಲ ಈ ದುಷ್ಟರನ್ನು ಸಂಹರಿಸಲಿಕ್ಕೆ ಅವರಿಗೆ ಬೇಕಾದ ಆಲೋಚನೆಯನ್ನು ಕಾಪುನಮ್ಮನೇ ಕೊಡಬೇಕು. ನೀವು ಅವರಿಗೆ ನಿಮ್ಮ ಒಂದು ಇರುವಿಕೆಯನ್ನು ನೀವು ಹೋಗಿ ಪ್ರಧಾನಿಗೂ ತೋರಿಸಬೇಕು. ಇನ್ನು ಸ್ವಲ್ಪನೇ ದಿವಸದಲ್ಲಿ ಇದೆಲ್ಲ ನಮಗೆ ಇರುವಂಥ
ಇಡೀ ದೇಶದ ಜನರಿಗಿರುವ ಆ ಒಂದು ಹೆದರಿಕೆಯನ್ನು ಹೋಗಲಾಡಿಸಬೇಕು. ಇಡೀ ಶತ್ರು ಸಂಹಾರ ಆಗಬೇಕು, ಆ ದುಷ್ಟರೆಲ್ಲ ದಮನ ಆಗಬೇಕು ಎಂಬುದಾಗಿ ನಾವೆಲ್ಲರೂ ಭಕ್ತರು ಒಟ್ಟಾಗಿ ಇವತ್ತು ಕಾಪು ನಮ್ಮನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಉಚ್ಚಂಗಿ ದೇವಿ ಹತ್ರನೂ ಪ್ರಾರ್ಥನೆ ಮಾಡೋದು. ನಿಮ್ಮ ಲಕ್ಷಾಂತರ ಗಣಗಳನ್ನು ನೀವು ಇವತ್ತಿಲ್ಲೇ ಆ ದೇಶದ ಗಡಿ ಕಾಯುವ ಸೈನಿಕರ ದೇಹಕ್ಕೆ ಹೋಗಿ ಇದು ಸಂಹಾರ ಆಗುವಂತೆ ಮಾಡಬೇಕು ಎಂಬುದಾಗಿ ನಾವು ಇವತ್ತು ಕಾಪು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಎಲ್ಲ ಸದಸ್ಯರು, ಹಾಗೆ ಅಭಿವೃದ್ಧಿ ಸಮಿತಿ ಎಲ್ಲ ಸದಸ್ಯರು, ಮುಖ್ಯವಾಗಿ ನಮ್ಮ ದೇವಸ್ಥಾನದ ಮುಖ್ಯ ಅರ್ಚಕರಾದ ಶ್ರೀನಿವಾಸ ತಂತ್ರಿಯವರು, ಅವರ ಮಗ ಶ್ರೀಧರ್ ತಂತ್ರಿಯವರು ಹಾಗೂ ಎಲ್ಲ ಭಕ್ತವೃಂದ ಒಟ್ಟಾಗಿ ನಾವು ಅಮ್ಮನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮುಂದಿನ 9 ದಿವಸಗಳ ಒಳಗಾಗಿ ನಮಗೆ ಉತ್ತಮ ಸಂದೇಶ ಬರಬೇಕು ನಮ್ಮ ದೇಶದ ಗಡಿಯಿಂದ. ಅವರಿಗೆ ಆ ಶತ್ರು ರಾಷ್ಟ್ರವಾದ ಪಾಕಿಸ್ತಾನಕ್ಕೂ ಒಳ್ಳೆ ಬುದ್ಧಿ ಕೊಡಬೇಕು. ಇದನ್ನು ಈ ದುಷ್ಟ ಸಂಹಾರಕ್ಕೆ ಅವರು ಕೂಡ ಜೊತೆಗೂಡಿ ಬರಬೇಕು. ಕಾಪು ನಮ್ಮ ಇದಕ್ಕೆ ಸಂಪೂರ್ಣ ಅನುಗ್ರಹಿಸಬೇಕು ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಏನಂತಂದರೆ ಸಾವಿರಾರು ಸೈನಿಕರೆಲ್ಲ ತಾಯಿಗೆ ದೊಡ್ಡದಲ್ಲ ಬಂದಂಥ ಆಪತ್ತನ್ನು ಪರಿಹಾರ ಮಾಡಬೇಕು. ಎಲ್ಲರನ್ನೂ ತಾಯಿಯಾಗಿ ರಕ್ಷಣೆ ಮಾಡಿಕೊಡ್ಬೇಕು. ದೇಶಕ್ಕೆ ಬಂದ ಆಪತ್ತು ಪರಿಹಾರ ಆಗಿ ಹೇಳಿದಾಗಿ 9 ದಿವಸಗಳೇ ಎಲ್ಲ ಶತ್ರುಗಳನ್ನು ನಿಗ್ರಹ ಆಗಿ ಅವರು ಬಂದಂಥ ಅವರಿಗೆ ಬೇಕಾದ ತಕ್ಕ ಶಿಕ್ಷೆಯನ್ನು ತಾಯಿ ಕೊಟ್ಟು ಮುಂದಕ್ಕೆ ದೇಶದ ಸಮಸ್ತ ಲಕ್ಷ ಜನರನ್ನು ಪ್ರಜೆಗಳನ್ನೆಲ್ಲ ರಕ್ಷಿಸಿದ बोलो भारत माता की जय, बोलो भारत माता की जय, बोलो भारत माता की जय. सर्वानामनमनं दैवकिशाग्नेश्वरे एवमे क्रियाकार्यम् अस्मद्भिर्विनाशनं सर्वस्वपि सर्वेषि सर्वशक्तिसमनते अग्रेत्युतायो देवी दुर्गे देवोऽस्ति शरणागतेनाथपरिताराय सर्वस्यादिनारायण महाकायवान् आशस्तभक्ति